ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ನಗರ ನಾಗೇಶ್. ಕುಂಭಮೇಳದಲ್ಲಿ ಈ ಬಾರಿ ನಡೆದಂಥ ಕಾಲ್ತುಳಿತಕ್ಕಿಂತ ಸ್ವಾತಂತ್ರ್ಯ ನಂತರದಲ್ಲಿ ನಡೆದ ಮೊದಲ ಕುಂಭಮೇಳ 1954ರಲ್ಲಿ ನಡೆದಿದ್ದ ಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಸುಮಾರು 800ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದರು ಕಣ್ರಿ. 1954ರ ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಮೊದಲ ಕುಂಭಮೇಳ ಆಯೋಜಿಸಲಾಗಿತ್ತು. ಆಗ ಕೂಡ ದೊಡ್ಡ ದುರಂತವೊಂದು ನಡೆದು ಹೋಗಿತ್ತು ಕಣ್ರಿ. ಅಂದಿನ ಅಲಹಾಬಾದ್ನಲ್ಲಿ ಫೆಬ್ರವರಿ 3, 1954ರಂದು ಮೌನಿ ಅಮಾವಾಸ್ಯೆ ವೇಳೆ ತ್ರಿವೇಣಿ ಸಂಗಮಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದಂಡೇ ಹರಿದು ಬಂದಿತ್ತು. ಈ ಸಂದರ್ಭದಲ್ಲಿ ಪವಿತ್ರ ಸ್ನಾನ ಮಾಡುವಾಗ ಭಾರೀ ನೂಕುನುಗ್ಗಲು ಏರ್ಪಟ್ಟಿದ್ದ ಪರಿಣಾಮ ಕಾಲ್ತುಳಿತ ಸಂಭವಿಸಿ ಬರೋಬ್ಬರಿ 800ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದರು. ಇನ್ನು ಕೆಲವರು ನದಿಯಲ್ಲಿ ಕೊಚ್ಚಿ ಹೋಗಿದ್ದರು ಎಂದು 1954ರಲ್ಲಿ ಸಹ ಇದೇ ರೀತಿ ದುರಂತ ನಡೆದಿತ್ತು ಕಣ್ರಿ. ಇಲ್ಲಿ ಸಾಧು ಸಂತರಿಗೆ ಮೊದಲ ಸ್ನಾನ ಎಂದು ಹೇಳುತ್ತಾರೆ. ಆದರೂ ಭಕ್ತರ ನೂಕುನುಗ್ಗಲಿನಲ್ಲಿ ಈ ರೀತಿ ಅವಘಡಗಳು ಆಗಾಗ ಸಂಭವಿಸುತ್ತಿರುತ್ತದೆ.